ಇನ್ನು ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಆಟದ ರಗಳೆ ನಿಲ್ತಾ ಇಲ್ಲ. ಮೊನ್ನೆ ಮೊಯ್ಲಿ ಡಿಕೆ ಸಿಎಂ ಆಗೋದನ್ನ ತಪ್ಪಿಸೋಕೆ ಯಾರಿಂದಲೂ ಆಗೋದಿಲ್ಲ ಅಂತ ಹೇಳಿದ್ರು. ಇದು ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿತು. ಇವತ್ತು ಇದೇ ಮೊಯ್ಲಿ ಯೂಟರ್ನ್ ಹೊಡೆದಿದ್ದಾರೆ. ನಮ್ಮ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಸಿದ್ದರಾಮಯ್ಯ ತೆಗೆದು ನಿಮ್ಮನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇ ಇಲ್ಲ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇದೆ, ಅದಕ್ಕೆ ಅನುಮಾನನೇ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡೆಯಾಟ ಜೋರಾಗಿಯೇ ನಡೆಯುತ್ತಿದೆ. ಬಹುಪರಾಕ್ಗಳ ಬಿರುಗಾಳಿಯೇ ಎದ್ದಿದೆ. ಮೊನ್ನೆಯಷ್ಟೇ ಉಡುಪಿಯಲ್ಲಿ ಡಿಕೆ ಸಿಎಂ ಆಗೋದನ್ನ ತಪ್ಪಿಸೋಕೆ ಆಗಲ್ಲ ಅಂತ ಮೊಯ್ಲಿ ಹೇಳಿದ್ದೇ ತಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಸಂಚಲನದ ಬೆಳವಣಿಗೆಗಳು ಆಗಿದ್ವು. ಆದ್ರಿಂದು ಇದೇ ಬೆಳವಣಿಗೆಗಳಿಗೆ ವೀರಪ್ಪ ಮೊಯ್ಲಿ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನನ್ನ ಹೇಳಿಕೆ ಸಿದ್ದರಾಮಯ್ಯರನ್ನ ಬದಲಾಯಿಸಿ ಎಂದರ್ಥವಲ್ಲ. ವೀರಪ್ಪ ಮೊಯ್ಲಿ ಯೂಟರ್ನ್, ಮತ್ತೆಯೂ ಡಿಸಿಎಂ ಪರ ದಾಳ. ವೀರಪ್ಪ ಮೊಯ್ಲಿ ಬಿಟ್ಟಿದ್ದ ಬಾಣ ಅಂತಿಂತದ್ದಲ್ಲ. ಮಾಜಿ ಸಿಎಂ, ಕೇಂದ್ರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದವರು ಇದೇ ವೀರಪ್ಪ ಮೊಯ್ಲಿ. ಒಂದು ಕಾಲದಲ್ಲಿ ದೆಹಲಿ ಮಟ್ಟದಲ್ಲಿದ್ದ ನಾಯಕ ಇಂದು ಇದ್ದಕ್ಕಿದ್ದಂತೆ ಡಿಕೆ ಹೆಗಲ ಮೇಲೆ ಪಟ್ಟದ ಬಂದೂಕಿಟ್ಟಿದ್ದು ಅಂತಿಂತ ಚರ್ಚೆ ಹುಟ್ಟು ಹಾಕಿರಲಿಲ್ಲ. ಇನ್ನೇನು ಬೆಳವಣಿಗೆಗಳು ಇನ್ನೆಲ್ಲಿಗೋ ಹೋಗುತ್ತವೆ ಅನ್ನೋವಷ್ಟರಲ್ಲಿ ಮೊಯ್ಲಿ ತಾವು ಆಡಿದ್ದ ಮಾತಿಗೆ ಯೂಟರ್ನ್ ಹೊಡೆದಿದ್ದು ಹೀಗೆ. ನನ್ನ ಅರ್ಥ ಏನಂತ ಹೇಳಿದರೆ, ಈಗ ತಕ್ಷಣ ಸಿದ್ದರಾಮಯ್ಯ ಬದಲಾವಣೆ ಮಾಡಿ ನಿಮ್ಮನ್ನು ಮಾಡಲಿ ಅಂತೇಳಿ ಆ ಅರ್ಥನೇ ಅಲ್ಲ. ಅದರಲ್ಲಿ ಸ್ವಲ್ಪನೂ ಅರ್ಥ ಇರಲಿಲ್ಲ. ಈ ಮುಖ್ಯಮಂತ್ರಿಯ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ಹೇಳಿದೆ ನಾನು. ಮುಖ್ಯಮಂತ್ರಿಯ ಚರ್ಚೆ ಮಾಡಲೇಬಾರ್ದು. ನೀವು ಕೂಡ ಅಷ್ಟೇ ಯಾವ ಆತಂಕನೂ ಮಾಡಬೇಕಾಗಿಲ್ಲ. ಯಾಕಂದರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ಆಗೇ ಆಗ್ತೀರಿ ಅಂತೇಳಿ ಈ ಧಾಟಿಯಲ್ಲಿ ಹೇಳಿದ್ದೆ ಹೊರತು ಇದು ಈ ಅವರನ್ನು ತೆಗೆದು ನಿಮ್ಮನ್ನು, ಸಿದ್ದರಾಮಯ್ಯ ತೆಗೆದು ನಿಮ್ಮನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇ ಇಲ್ಲ. ಅದು ವಿಶೇಷ ಅಂತೇಳಿದರೆ, ಇವು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಹೇಗೆ ಮಾಡೋದು ಅಂತೇಳಿ ನನಗೆ ಗೊತ್ತಿದ್ದು ನಾನು ಹೇಳಿದ ಕೂಡಲೇ ಅಥವಾ ಯಾರಾದರೂ ಒಬ್ಬರು ಹೇಳಿದ ಕೂಡಲೇ ಆಗೋದಿಲ್ಲ. ಅಲ್ಲಿ MLA ಗಳ ಹತ್ರ ಮಾತಾಡಬೇಕು, ಕಾರ್ಯಕರ್ತರ ಆಶಯ ಇರಬೇಕು, ಮತ್ತು ಕೇಂದ್ರ ಸರ್ಕಾರ, ಕೇಂದ್ರ ನಮ್ಮ ಇದು AICC ಒಬ್ಬ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಗೊತ್ತಿದ್ದಷ್ಟು ಬಾಕಿಯವ್ರಿಗೆ ಗೊತ್ತಿಲ್ಲ. ನನಗೆ ಯಾರು ಪಾಠ ಹೇಳ್ಕೊಳ್ಬೇಕಾಗಿಲ್ಲ. ಆದ್ದರಿಂದ ಇದರ ಬಗ್ಗೆ ಒಂದು ದೊಡ್ಡ ಇಶ್ಯೂ ಮಾಡಿ ಕಾಂಟ್ರವರ್ಸಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಉದ್ದೇಶ ಇದಕ್ಕೆ ಸಾಂತ್ವನ ಕೊಡಬೇಕು ಎಲ್ರಿಗೂ. ಇದ್ರ ಬಗ್ಗೆ ಸಾರ್ವಜನಿಕ ಚರ್ಚೆ ಆಗಬಾರ್ದು ಎಂಬ ಉದ್ದೇಶದಿಂದ ನಾನು ಹೇಳಿದ್ದೆ. ಹೀಗೆ ಮೊಯ್ಲಿ ಸ್ಪಷ್ಟನೆ ಕೊಟ್ಟು ಸುಮ್ಮನಾಗ್ಲಿಲ್ಲ. ಈ ಸ್ಪಷ್ಟನೆಯ ನಡುವೆಯೂ ಡಿಕೆ ಪರ ಮತ್ತೆ ಬಾಣ ಹೂಡಿದ್ದಲ್ಲದೆ ಅಲ್ಲಿಯೂ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದ್ದಾರೆ. ಇದಕ್ಕೆ ಪರಸ್ಪರ ಸಾರ್ವಜನಿಕ ಚರ್ಚೆ ಇದಕ್ಕೆ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದು ಅರ್ಥ ಆಯ್ತಲ್ಲ. ಅದಕ್ಕೆ ಏನಾದರೂ ಬದಲಾವಣೆ ಆಗಬೇಕಾದ್ರೆ ಅದು ಅವರೇ ಆಗಬೇಕು, ಇವರು ಆಗಬಾರ್ದು, ಈ ಥರ ಕೂಡ ಚರ್ಚೆ ಒಳ್ಳೆಯದಲ್ಲ. ಯಾಕಂದರೆ ಒಳ್ಳೆ ಕೆಲಸ ಮಾಡಿಕೊಂಡವರು ಕೂಡ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇದೆ, ಅದಕ್ಕೆ ಅನುಮಾನನೇ ಇಲ್ಲ. ಅವರ ಬಗ್ಗೆ ಅವರನ್ನು ಕಂಡೆಮ್ ಮಾಡೋದು ತಪ್ಪು. ತಕ್ಷಣ ಏನು ವಿಚಾರ ಮಾಡದೆ, ಸಮಾಲೋಚನೆ ಮಾಡದೆ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋದು ಅದು ತಪ್ಪು. ಆದ್ದರಿಂದ ಇದನ್ನು ನಾನು ಪ್ರಜಾಪ್ರಭುತ್ವದ ಪದ್ಧತಿಗೆ ನಾನು ಬದ್ಧ, ಮತ್ತು ಇದನ್ನು ನೋಡಿಕೊಂಡು ಸಾಧಾರಣ ಒಂದು 55 ವರ್ಷದಿಂದ ನೋಡ್ಕೊಂಡು ಬಂದಿದ್ದೇನೆ. ನನ್ನಷ್ಟು ಅನುಭವ ಯಾರಿಗೂ ಇಲ್ಲ. ಯಾವ ಕಾಂಗ್ರೆಸ್ ಲೀಡರ್ಸ್ ಇವನು ಡೆಲ್ಲಿಯಲ್ಲಿ ಬಹುಶಃ ಕಾಣೋದಾಗ ಅಪರೂಪ. ಪಟ್ಟದಾಟದ ನಡುವೆ ಖರ್ಗೆ ಭೇಟಿ ಮಾಡಿದ ಡಿಸಿಎಂ ಡಿಕೆ. ಮೊಯ್ಲಿ ಹೇಳಿಕೆ ಚರ್ಚೆ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ರು. ಸರಿಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಮಾಡಿ ವಾಪಸ್ಸಾಗಿದ್ದಾರೆ. ಖರ್ಗೆ ಭೇಟಿ ವಿಚಾರವಾಗಿ ಮಾತನಾಡಿದ ಡಿಕೆ, ಖರ್ಗೆ ಭೇಟಿ ಮಾಡುವುದು ನನ್ನ ಡ್ಯೂಟಿ ಅಂತಾನೆ ಹೇಳಿ ಹೊರಟ್ರು. ಕಾಂಗ್ರೆಸ್ ಅಧ್ಯಕ್ಷರು, ನಾನು ರಾಜ್ಯದ ಅಧ್ಯಕ್ಷರು, ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಗೌರವ ಕೊಡದೆ ಇನ್ಯಾರು ಗೌರವ ಕೊಡೋಕ್ಕಾಗ್ತದೆ? ಇಟ್ ಈಸ್ ಮೈ ಡ್ಯೂಟಿ. ಏನು ಕೆಲವು ವಿಚಾರಗಳನ್ನ, ಪಕ್ಷದ ವಿಚಾರ, ಈಗ ಹೊಸ ಆಫೀಸ್ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ, ಈ ತಿಂಗಳಲ್ಲೇ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅರ್ಥ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ಸಾವಿರ ಚರ್ಚೆ ಮಾಡಲಿ, ಏನು ಬೇಕಾದ್ರೂ ಮಾಡಲಿ.
ಡಿಕೆ ಭೇಟಿ ಬಳಿಕ ಖರ್ಗೆ ನಿವಾಸಕ್ಕೆ ಸಚಿವ ಎಚ್ಸಿ ಮಹದೇವಪ್ಪ, ಶಾಸಕ ಸಿಪಿ ಯೋಗೇಶ್ವರ್, ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಭೇಟಿ ಮಾಡಿದ್ರು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ನಾಯಕರ ಭೇಟಿ ಬಳಿಕ ಹೊರಬಂದ ಖರ್ಗೆ ಯಾವುದೇ ರಿಯಾಕ್ಟ್ ಮಾಡದೆ ತೆರಳಿದ್ರು. ಕುರ್ಚಿ ಚರ್ಚೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಮಹದೇವಪ್ಪ ಎಲ್ಲಾ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂದ್ರು. ಹೈಕಮಾಂಡ್ ವಾರ್ನಿಂಗ್ ಬಳಿಕ ಅಧಿಕಾರ ಹಸ್ತಾಂತರ ಚರ್ಚೆ ಆಗ್ತಿದೆ, ಅದಕ್ಕೇನು ಹೇಳ್ತೀರಿ ಸರ್? ಎಲ್ಲ ಹೈಕಮಾಂಡ್ ನೋಡ್ಕೊತದೆ. ಕಾಂಗ್ರೆಸ್ ಕುರ್ಚಿ ಕಾಳಗಕ್ಕೆ ಸಂಸದ ಗೋವಿಂದ ಕಾರಜೋಳ ಕಾಲೆಳೆದಿದ್ದಾರೆ. 3 ಗುಂಪುಗಳಾಗಿ ಬದಲಾಗ್ತಾ ಇದ್ದಾರೆ. ಆಡಳಿತದ ಕಡೆ ಲಕ್ಷ್ಯ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ದಲಿತರು ಇದರ ಮಧ್ಯದಾಗ ಹಣಿಕೆ ಹಾಕಿ ನಮಗೇನಾದರೂ ಅವಕಾಶ ಸಿಗ್ತದೇನೋ ಅಂತ ನೋಡ್ತಾ ಇದ್ದಾರೆ. ಅದೇನೇ ಹೇಳಿ, ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಕುರ್ಚಿ ಕಾಳಗ ತಣ್ಣಗಾಗೋ ಲಕ್ಷಣಗಳೇ ಇಲ್ಲ. ನಾಯಕರ ಮಾತುಗಳ ನಡುವೆಯೂ ಖರ್ಗೆ ಕೂಡ ಕೊಂಚ ಮೌನಕ್ಕೆ ಜಾರಿದ್ದು ತರಹೇವಾರಿ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, TV9.